ವಿಜಯಪುರದ ಸಿಕ್ಯಾಬ್ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳ ಇಂಗ್ಲಿಷ್ ಭಾಷಾ ಕೌಶಲ್ಯ ವೃದ್ಧಿಸುವ ಉದ್ದೇಶದಿಂದ ಇಂಗ್ಲಿಷ್ ಗ್ರಾಮರ್ ಸ್ಕೂಲ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ಇಂಗ್ಲಿಷ್ ಭಾಷೆಯಲ್ಲಿ ಪ್ರಾವೀಣ್ಯತೆ ಸಾಧಿಸಲು ಆತ್ಮವಿಶ್ವಾಸ, ನಿರಂತರ ಅಭ್ಯಾಸ ಮತ್ತು ಪರಿಣಾಮಕಾರಿ ಸಂವಹನ ಕೌಶಲ್ಯ ಅತ್ಯಗತ್ಯ ಎಂದು ಕಾರ್ಯಕ್ರಮದಲ್ಲಿ ಶಿಕ್ಷಣ ತಜ್ಞರು ಅಭಿಪ್ರಾಯಪಟ್ಟರು. ಸ್ಥಳೀಯ ಸಿಕ್ಯಾಬ್ ಇನ್ಸ್ಟಿಟ್ಯೂಟ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಕಾಲೇಜಿನ ಆಶ್ರಯದಲ್ಲಿ ಆಯೋಜಿಸಲಾದ ಇಂಗ್ಲಿಷ್ ಗ್ರಾಮರ್ ಸ್ಕೂಲ್ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರು ಹಾಗೂ ಮೌಲ್ಯಮಾಪನ ಉಪಕುಲಸಚಿವರಾದ ಡಾಕ್ಟರ್ ದೀಪಕ್ ಸಿಂಧೆ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಇಂಗ್ಲಿಷ್ ಇಂದು ವಿಶ್ವದ ಸಂಪರ್ಕ ಭಾಷೆಯಾಗಿದ್ದು ಶಿಕ್ಷಣ, ಉದ್ಯೋಗ, ತಂತ್ರಜ್ಞಾನ, ವೈದ್ಯಕೀಯ ಹಾಗೂ ಆಡಳಿತ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲೂ ಅದರ ಬಳಕೆ ನಿರಂತರವಾಗಿ ಹೆಚ್ಚುತ್ತಿದೆ. ಭಾರತೀಯರು ಮಾತನಾಡುವ ಇಂಗ್ಲಿಷ್ ವಿಶ್ವದಲ್ಲಿಯೇ ಅತ್ಯಂತ ಪರಿಶುದ್ಧ ಹಾಗೂ ಪರಿಣಾಮಕಾರಿ ಇಂಗ್ಲಿಷ್ಗಳಲ್ಲಿ ಒಂದಾಗಿದೆ ಎಂದು ಅಭಿಪ್ರಾಯಪಟ್ಟರು. Taking this particular stuff seriously, you can speak better English than that of Britishers. And therefore we are, called, or the Indian English is considered as the best English in the world today. ಭಾಷಾ ಕಲಿಕೆಗೆ ನಿರಂತರ ಅಭ್ಯಾಸವೇ ಯಶಸ್ಸಿನ ಮೂಲ ಮಂತ್ರ ಎಂದು ತಿಳಿಸಿದರು. ಮಾತೃಭಾಷೆ ಯಾವುದೇ ಆಗಿರಲಿ, ಪರಿಶ್ರಮ ಮತ್ತು ಆತ್ಮವಿಶ್ವಾಸ ಇದ್ದರೆ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗಿಂತ ಉತ್ತಮ ಸಾಧನೆ ಮಾಡಬಹುದು ಎಂದು ಡಾಕ್ಟರ್ ದೀಪಕ್ ಸಿಂಧೆ ಹೇಳಿದರು. ಗ್ರಾಮೀಣ ವಿದ್ಯಾರ್ಥಿಗಳು ಕೀಳಿರಿಮೆ ಮತ್ತು ಹಿಂಜರಿಕೆಯನ್ನು ಬಿಟ್ಟು ಆತ್ಮವಿಶ್ವಾಸದಿಂದ ಮುನ್ನಡೆಯಬೇಕು ಎಂದು ಕರೆ ನೀಡಿದರು. ಪ್ರತಿದಿನ ಇಂಗ್ಲಿಷ್ ಪತ್ರಿಕೆಗಳು ಹಾಗೂ ಪುಸ್ತಕಗಳನ್ನು ಓದುವುದು, ಇಂಗ್ಲಿಷ್ನಲ್ಲಿ ಬರೆಯುವ ಅಭ್ಯಾಸ ರೂಢಿಸಿಕೊಳ್ಳುವುದು, ಉಪನ್ಯಾಸಗಳನ್ನು ಹಾಗೂ ಸುದ್ದಿಗಳನ್ನು ಆಲಿಸುವ ಮೂಲಕ ಭಾಷಾ ಕೌಶಲ್ಯ ಮತ್ತು ವ್ಯಾಕರಣವನ್ನು ಇನ್ನಷ್ಟು ಉತ್ತಮಗೊಳಿಸಬಹುದು ಎಂದು ಸಲಹೆ ನೀಡಿದರು. Everybody would like to speak better. Everybody would like to get appreciation through their speech and communication, and that is how one needs to strive hard. But at the very outset, we would like to understand one thing, that if you have to do that, you have to be a little serious, you have to be a little rigorous, and it is really not difficult to speak English appropriately. ಗೌರವಾನ್ವಿತ ಅತಿಥಿಗಳಾದ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕ ಹಾಗೂ ಪ್ರಾಚಾರ್ಯ ಪ್ರೊಫೆಸರ್ ಮನೋಜ್ ಕೋಟ್ನೀಸ್ ಮತ್ತು ಪ್ರೊಫೆಸರ್ ಸುಜಾತಾ ಕಟ್ಟಿಮನಿ ಇಂಗ್ಲಿಷ್ ಭಾಷೆಯ ಮಹತ್ವ ಹಾಗೂ ಜಾಗತಿಕ ಅವಕಾಶಗಳ ಕುರಿತು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು. Who taught us real English? It was Mr. Punekar who taught us English. He was coming from engineering background, but his English was so good that even people coming from English background and highly qualified people, they were afraid of speaking before him. And he said, no, not about that. I want you have to think and do something. Then I said, okay sir, what exactly you want to do? Because I always wanted to know what he wanted me to do. Then he said, by the end of 2 years, you must make your students think, learn and speak in good English. ಸಿಕ್ಯಾಬ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಹಾಗೂ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ಎಎಸ್ ಪಾಟೀಲ್ ಮಾತನಾಡಿ, ತಾಂತ್ರಿಕ, ವೈದ್ಯಕೀಯ ಹಾಗೂ ಉನ್ನತ ಶಿಕ್ಷಣದಲ್ಲಿ ಇಂಗ್ಲಿಷ್ ಭಾಷೆಯ ಬಳಕೆ ಅತ್ಯಗತ್ಯವಾಗಿದೆ ಎಂದು ಹೇಳಿದರು. ವಿದ್ಯಾರ್ಥಿಗಳ ಭಾಷಾ ಸಾಮರ್ಥ್ಯ ವೃದ್ಧಿಗೆ ಶಿಕ್ಷಕರು ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಕರೆ ನೀಡಿದರು. ಆಫ್ಟರ್ 10th ಮುಂದೆ ಎಲ್ಲಾನು ಇಂಗ್ಲೀಷ್ನಾಗೆ, 10th ನಾವು ಯಾವುದೇ ಮೀಡಿಯಂದಾಗ ಕಲ್ತರು ಮುಂದಿನ ಒಂದು ವಿದ್ಯಾಭ್ಯಾಸ ಟೆಕ್ನಿಕಲ್ ಆಗಲಿ ಮೆಡಿಕಲ್ ಆಗಲಿ ಇಂಗ್ಲೀಷ್ನಲ್ಲಿದೆ ಅಂತ ಹೇಳಿ ಎಲ್ಲರಿಗೂ ಇಂಗ್ಲೀಷ್ ಬರಬೇಕು, ಎಲ್ಲರೂ ಇಂಗ್ಲೀಷ್ನಲ್ಲಿ ಮಾತಾಡಬೇಕು, ಇಂಗ್ಲೀಷ್ ವಾತಾವರಣ ಕ್ಯಾಂಪಸ್ನಲ್ಲಿ ಇರಬೇಕು ಅನ್ನುವಂಥ ಮಾತು ಅವರಲ್ಲಿ ಮೊದಲಿನದು ಇತ್ತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಸಿಕ್ಯಾಬ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಎಸ್ ಪುಣೇಕರ್, ಪರಿಣಾಮಕಾರಿ ಸಂವಹನ ಕೌಶಲ್ಯವೇ ವ್ಯಕ್ತಿಯ ವ್ಯಕ್ತಿತ್ವ, ನಾಯಕತ್ವ ಹಾಗೂ ವೃತ್ತಿ ಜೀವನದ ಯಶಸ್ಸಿನ ಪ್ರಮುಖ ಆಧಾರವಾಗಿದೆ ಎಂದು ಹೇಳಿದರು. If your vehicle is not good, then do you think you will get all the marks? Can you imagine? अभी इंग्लिश बोल के हम लोग यहाँ पर ऑल इंग्लिश वालों को बुलाएंगे, इंग्लिश के टीचर्स हैं और वो क्या है लिंग्विस्टिक्स, इंग्लिश लिंग्विस्टिक्स. सी आपका जो इंग्लिश लैंग्वेज है that has got double the content in that. Science is just science, but English has got double in that. ಈ ಸಂದರ್ಭದಲ್ಲಿ ನಿವೃತ್ತ ಪ್ರಾಧ್ಯಾಪಕಿ ಪ್ರೊಫೆಸರ್ ಪದ್ಮಾ ಆಲ್ಬಾಳ್, ಪ್ರಾಚಾರ್ಯ ಡಾಕ್ಟರ್ ಎಚ್ ಕೆ ಎಡಹಳ್ಳಿ,
ಸಿಕ್ಯಾಪ್ PU ಕಾಲೇಜುಗಳ ಡೀನ್ ಪ್ರೊಫೆಸರ್ NS ಬುಸ್ನೂರ್ ಉಪಸ್ಥಿತರಿದ್ದರು. ಇಂಗ್ಲಿಷ್ ಗ್ರಾಮರ್ ಸ್ಕೂಲ್ ತರಬೇತಿ ಕಾರ್ಯಕ್ರಮದ ರೂಪರೇಷೆಗಳ ಕುರಿತು ಪ್ರೊಫೆಸರ್ ಬಸವರಾಜ್ ಥೋರಟ್ ಹಾಗೂ ಪ್ರೊಫೆಸರ್ ವಿದ್ಯಾವತಿ ಬೆನ್ನೂರ್ಮಠ್ ಮಾಹಿತಿ ನೀಡಿದರು. ಕಾರ್ಯಕ್ರಮ ಆರಂಭದಲ್ಲಿ ವಹೀದ್ ನದಾಫ್ ಪವಿತ್ರ ಖುರಾನ್ ಪಠಿಸಿದರು. ಕುಮಾರಿ ನಿವೇದಿತಾ ಪಾಟೀಲ್ ಭಗವದ್ಗೀತೆ ಪಠಿಸಿದರೆ ಕುಮಾರಿ ಸುಮಯ್ಯ ಶೇಖ್ ಬಸವಣ್ಣನವರ ವಚನ ಗಾಯನ ಪ್ರಸ್ತುತಪಡಿಸಿದರು. ಪ್ರೊಫೆಸರ್ ನಾಜಿಮಾ ಪಠಾಣ್ ಸ್ವಾಗತಿಸಿದರು. ಪ್ರೊಫೆಸರ್ ಶಬೀನಾ ಪಟೇಲ್ ಅತಿಥಿಗಳನ್ನು ಪರಿಚಯಿಸಿದರು. ಪ್ರೊಫೆಸರ್ ಸುಷ್ಮಿತಾ ಆಕಾಶಿ ಕಾರ್ಯಕ್ರಮ ನಿರೂಪಿಸಿದರೆ ಪ್ರೊಫೆಸರ್ ಅಬ್ದುಲ್ ರಜಾಕ್ ಅರಳಿಮಟ್ಟಿ ವಂದನಾರ್ಪಣೆ ಸಲ್ಲಿಸಿದರು. ಒಟ್ಟಾರೆ ವಿದ್ಯಾರ್ಥಿಗಳಲ್ಲಿ ಇಂಗ್ಲಿಷ್ ಭಾಷಾ ಪ್ರಾವೀಣ್ಯತೆ, ಆತ್ಮವಿಶ್ವಾಸ ಹಾಗೂ ಪರಿಣಾಮಕಾರಿ ಸಂವಹನ ಕೌಶಲ್ಯ ಬೆಳೆಸುವ ಉದ್ದೇಶದಿಂದ ಆಯೋಜಿಸಲಾದ ಇಂಗ್ಲಿಷ್ ಗ್ರಾಮರ್ ಸ್ಕೂಲ್ ಕಾರ್ಯಕ್ರಮ ಗಮನ ಸೆಳೆಯಿತು. ಶೈಕ್ಷಣಿಕ ಗುಣಮಟ್ಟದ ಜೊತೆಗೆ ಸ್ಪರ್ಧಾತ್ಮಕ ಜಗತ್ತಿಗೆ ಅಗತ್ಯವಾದ ಭಾಷಾ ಸಾಮರ್ಥ್ಯ ಬೆಳೆಸುವ ಇಂತಹ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳ ಭವಿಷ್ಯದ ಉನ್ನತ ಶಿಕ್ಷಣ ಮತ್ತು ವೃತ್ತಿ ಜೀವನಕ್ಕೆ ಹೊಸ ದಾರಿಯನ್ನು ತೆರೆದು ಕೊಡಲಿವೆ ಎಂಬ ಅಭಿಪ್ರಾಯ ಕಾರ್ಯಕ್ರಮದಲ್ಲಿ ವ್ಯಕ್ತವಾಯಿತು.